ಮೋಮೋಸ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ? ಆದ್ರೆ ಇವತ್ತು ಮಾಡೋ ಮೋಮೋಸ್ ಸ್ವಲ್ಪ ಸ್ಪೆಷಲ್ ಆಗಿದೆ. ಯಾಕಂದ್ರೆ ಇದರಲ್ಲಿ ಮೈದಾ ಬದಲು ರಾಗಿನ ಯೂಸ್ ಮಾಡ್ತಾ ಇದೀವಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೊರಗಡೆ ಸಿಗೋ ಮೋಮೋಸ್ಗಿಂತ ಮನೆಯಲ್ಲೇ ತುಂಬಾ ರುಚಿಯಾಗಿ, ಸಾಫ್ಟ್ ಆಗಿ ಮತ್ತೆ ಹೆಲ್ದಿಯಾಗಿ ರಾಗಿ ಮೋಮೋಸ್ ಹೇಗ್ ಮಾಡೋದು ಅಂತ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಖಂಡಿತ ತಪ್ಪದೆ ಕೊನೆವರೆಗೂ ನೋಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತೆ ದೊಡ್ಡವ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾದ್ರೆ ಬನ್ನಿ ರಾಗಿ ಮೋಮೋಸ್ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲು ನಾವಿಲ್ಲಿ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಇದರಲ್ಲಿ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆನ ಹಾಕೊಳ್ಬೇಕು. ಈಗ ಕಟ್ ಮಾಡಿರುವ ಒಂದು ಈರುಳ್ಳಿ, ಕಟ್ ಮಾಡಿರುವ ಒಂದು ಟೊಮೊಟೊನ ಹಾಕಿ ಇದನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವಿಲ್ಲಿ ಕ್ಯಾಪ್ಸಿಕಮ್ ಮತ್ತೆ ಸೌತೆಕಾಯಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ಇದಕ್ಕೆ ಕ್ಯಾಪ್ಸಿಕಮ್ ಜಾಸ್ತಿ ಆಡ್ ಮಾಡಬೇಡಿ, ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ, ಅಷ್ಟು ಸರಿಯಾಗಿ ಆಗೋದಿಲ್ಲ. ಈಗ ನಾವು ಮೊದಲೇ ನೆನೆಸಿಟ್ಟಿದ್ವಿ ಕಳ್ಳೆನ, ಅದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪನೇ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ ಮತ್ತೆ ನೆನೆಸಿರುವ ಮುಕ್ಳಿ ಕಾಳನ್ನ ಹಾಕ್ತಾ ಇದ್ದೀನಿ. ನಮ್ ಸೈಡ್ ಇದನ್ನ ಮುಕ್ಳಿ ಕಾಳು ಅಂತಾರೆ, ನಿಮ್ ಕಡೆ ಏನಂತಾರೆ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸ್ವಲ್ಪನೇ ನೆನೆಸಿರುವ ಹೆಸರನ್ನ ಹಾಕ್ತಾ ಇದ್ದೀನಿ, ಸ್ವಲ್ಪನೇ ನೆನೆಸಿರುವ ಬಟಾಣಿನ ಹಾಕ್ತಾ ಇದ್ದೀನಿ. ಈಗ ನಾವು ನೆನೆಸಿರುವ ಸೋಯಾಬೀನ್, ಕೆಂಪು ಸೋಯಾಬೀನ್ ನ ಹಾಕೊಳ್ತಾ ಇದ್ದೀನಿ. ಮತ್ತೆ ನಾನು ಇದನ್ನ ಮೊದಲೇ ನೆನೆಸಿದ್ದೆ, ಅದನ್ನ ಇದರಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಈಗ ನಾನಿಲ್ಲಿ ಸ್ವಲ್ಪನೇ ಟೇಸ್ಟಿಂಗ್ ಪೌಡರ್, ಹಾಫ್ ಸ್ಪೂನ್ ಮಸಾಲಾ ಪೌಡರ್, ಹಾಫ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ನಾನಿಲ್ಲಿ ಹೆಲ್ದಿ ಆಗಿರುವ ಮೋಮೋಸ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಪೂರ್ತಿಯಾಗಿ ಕಾಳುಗಳೇ ಇರುತ್ತೆ. ಇದು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಇದ್ರ ಮೇಲ್ಗಡೆ ಮುಚ್ಚಿ 5 ನಿಮಿಷ ಇದನ್ನ ಬಾಯ್ಲ್ ಆಗೋಕೆ ಬಿಡ್ಬೇಕು. 5 ನಿಮಿಷ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಸರಿಯಾಗಿ ಎಲ್ಲಾ ಕಾಳುಗಳು ಬೆಂದಿದೆ. ಇದನ್ನ ನಾವು ಒಂದು ಪ್ಲೇಟ್ ಅಲ್ಲಿ ತೆಗಿಬೇಕಾಗುತ್ತೆ. ಯಾಕಂದ್ರೆ ಮೋಮೋಸ್ ಮಾಡ್ಬೇಕಂದ್ರೆ ಇದು ಸ್ವಲ್ಪ ತಣ್ಣಗಾಗ್ಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಒಂದು ಪ್ಲೇಟ್ ಅಲ್ಲಿ ಹಾಕಿ ಇದನ್ನ ತಣ್ಣಗಾಗೋಕೆ ಬಿಡ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತಣ್ಣಗಾಗೋವರೆಗೂ ನಾವಿಲ್ಲಿ ಮೋಮೋಸ್ ಮಾಡಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನಾವಿಲ್ಲಿ ಒಂದು ಬೌಲ್ ಅಲ್ಲಿ 4 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 4 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ಉಪ್ಪನ್ನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ತಣ್ಣೀರ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮೋಮೋಸ್ ಮಾಡಕ್ಕೆ ಹಿಟ್ಟು ಗಟ್ಟಿಯಾಗಿ ಇರ್ಬೇಕು. ನೀರು ಒಂದೇ ಸಾರಿ ಹಾಕ್ಬೇಡಿ, ಸ್ವಲ್ಪನೇ ಎಷ್ಟು ನೀರು ಹಿಡಿಯುತ್ತೋ ಅಷ್ಟು ಮಾತ್ರ ನೀರ್ನ ಹಾಕ್ತಾ ಬನ್ನಿ. ಮತ್ತೆ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಇದ್ರ ಮೇಲ್ಗಡೆ ಸ್ವಲ್ಪನೇ ಎಣ್ಣೆನ ಹಾಕಿ ಇದನ್ನ ಸರಿಯಾಗಿ ಮಿತ್ಕೊಂಡು ಇದನ್ನ 5 ನಿಮಿಷ ಹೀಗೆ ಬಿಡ್ಬೇಕು. 5 ನಿಮಿಷ ಆದ್ಮೇಲೆ ಮತ್ತೆ ಇನ್ನೊಂದ್ಸಾರಿ ಮಿತ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಹಿಟ್ಟು. ಇವಾಗ ಸ್ವಲ್ಪನೇ ಹಿಟ್ಟು ತಗೊಂಡು ಇದನ್ನ ಉಳ್ಳೆಗಳನ್ನ ಮಾಡ್ಕೊಳ್ಬೇಕು. ಮೋಮೋಸ್ ಮಾಡಕ್ಕೆ ಫಸ್ಟ್ ನಾವು ಉಳ್ಳೆ ಮಾಡ್ಬೇಕಾಗುತ್ತೆ. ಎಲ್ಲ ಹಿಟ್ಟಿಂದ ಮೊದಲು ಉಳ್ಳೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಉಳ್ಳೆ ಎಲ್ಲ ರೆಡಿ ಆಗಿದೆ. ಈಗ ನಾವು ಸ್ವಲ್ಪನೇ ಕೆಳಗಡೆ ಎಣ್ಣೆನ ಹಚ್ಚಿ ಇದ್ರ ಮೇಲ್ಗಡೆ ಉಳ್ಳೆನ ಇಟ್ಟು ಸರಿಯಾಗಿ ಲಟ್ಟಿಸ್ಕೋಬೇಕು. ಪೂರಿ ಹೇಗೆ ಲಟ್ಟಿಸ್ಕೊಳ್ತೀವೋ ಆ ರೀತಿಯಾಗಿ ಲಟ್ಟಿಸ್ಕೋಬೇಕು. ಇವಾಗ ನಾವು ಮೋಮೋಸ್ನ ರೆಡಿ ಮಾಡ್ಕೊಳ್ಬೇಕು. ಫಸ್ಟು ಸ್ವಲ್ಪನೇ ಒಳಗಡೆ ಹಾಕಿ 2 ಕಡೆಯಿಂದ ಸರಿಯಾಗಿ ಕ್ಲೋಸ್ ಮಾಡಬೇಕು. ಇದನ್ನ ಸೆಂಟ್ರಲ್ಲಿ ಪೂರ್ತಿಯಾಗಿ ಒತ್ಕೋಬೇಕು, ಅಂದ್ರೆ ಕ್ಲೋಸ್ ಮಾಡಬೇಕು. ಈ ರೀತಿಯಾಗಿ ಕ್ಲೋಸ್ ಮಾಡಿ ಇದನ್ನ ಮೋಮೋಸ್ ಆಕಾರನ ಕೊಡಬೇಕು. ಈ ರೀತಿಯಾಗಿ ಮೋಮೋಸ್ ಮಾಡೋದು ತುಂಬಾನೇ ಸುಲಭ ಇದೆ ಸ್ನೇಹಿತರೆ. ಖಂಡಿತ ನೀವು ಮನೆಯಲ್ಲಿ ಮಾಡಿ ನೋಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಅದು ರಾಗಿ ಮೋಮೋಸ್ ಅಂದ್ರೆ ತುಂಬಾನೇ ಹೆಲ್ದಿ ಆಗಿರುವ ಮೋಮೋಸು. ಖಂಡಿತ ನೀವು ಟ್ರೈ ಮಾಡಿ ಮತ್ತೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಾ ಮೋಮೋಸು ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಜಾಸ್ತಿ ಎಲ್ಲರೂ ಮೈದಾಯಿಂದನೇ ಮೋಮೋಸ್ನ ಮಾಡ್ತಾರೆ, ಆದ್ರೆ ಒಮ್ಮಾದ್ರೂ ನೀವು ರಾಗಿ ಹಿಟ್ಟಿನಿಂದ ಮೋಮೋಸ್ ಮಾಡಿ ನೋಡಿ ಮತ್ತೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಎಲ್ಲಾ ಮೋಮೋಸ್ ರೆಡಿ ಆಗಿದೆ. ಇದನ್ನ ನಾವು ಕುದಿಸ್ಕೋಬೇಕಾಗುತ್ತೆ. ಇಲ್ಲಿ ನಾವು ಮೊದಲು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟು ಇದರಲ್ಲಿ ನೀರು ಹಾಕೊಂಡಿದ್ದೀನಿ ನಾನು. ಇದ್ರ ಮೇಲ್ಗಡೆ ಒಂದು ಚಾಣೆನ ಇಟ್ಟಿದ್ದೀನಿ. ಇದಕ್ಕೆ ನಾವು ಸ್ವಲ್ಪನೇ ಎಣ್ಣೆನ ಸವರಬೇಕು. ಎಣ್ಣೆ ಎಲ್ಲ ಸವರ ಆದ್ಮೇಲೆ ಇದರಲ್ಲಿ ನಾವು ಮೋಮೋಸ್ನ ಇಟ್ಕೊಳ್ಬೇಕು. ಬಾಳೆ ಎಲೆ ಇದ್ರೆ ಬಾಳೆ ಎಲೆನೂ ಯೂಸ್ ಮಾಡ್ಬೋದು, ಮತ್ತೆ ಇಡ್ಲಿ ಪಾತ್ರಲ್ಲೂ ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಚಾಣಿನ ಇಟ್ಟಿದ್ದೀನಿ. ಇದರಲ್ಲಿ ನಾನು ಮೋಮೋಸ್ನ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಮೇಲ್ಗಡೆ ಮುಚ್ಚಿ 15ರಿಂದ 20 ನಿಮಿಷ ಬಿಡ್ಬೇಕು. ಪೂರ್ತಿಯಾಗಿ ಮೋಮೋಸ್ ಕುದಿಯೋವರೆಗೂ ಬಿಡ್ಬೇಕು. 15ರಿಂದ 20 ನಿಮಿಷ ಆಗಿದೆ. ಇದನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕುದ್ದಿದೆ ಮತ್ತೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಮೋಮೋಸು. ಎಲ್ರಿಗೂ ಇಷ್ಟವಾಗುವ, ತುಂಬಾನೇ ಹೆಲ್ದಿ ಆಗಿರುವ, ಮಕ್ಕಳಿಗೂ ದೊಡ್ಡವರಿಗೂ ಎಲ್ರಿಗೂ ಇಷ್ಟವಾಗುವ ಟೇಸ್ಟಿಯಾಗಿರುವ ರಾಗಿ ಮೋಮೋಸ್ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ.
ಮತ್ತೆ ನಿಮಗೆ ಯಾವ ರೀತಿಯ ರೆಸಿಪಿ ಬೇಕು ಅಂತಾನೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.